ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಇದು ಈ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಐನೋ ಇದು ನಿಮಗೆ ಲೇಟಾಗಿ ಬರುತ್ತೆ, ಬಟ್ ಸ್ಟಿಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಈ ವರ್ಷ ಎಲ್ಲರಿಗೂ ಎಲ್ಲದರಲ್ಲೂ ಲಕ್ಷ್ಮಿ ತುಂಬಾ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸುಮಾರು ಒಂದು 5 ಗಂಟೆಗೆ ಇದ್ದೆ ಆ್ಯಂಡ್ ನಿನ್ನೆ ರಾತ್ರಿನೇ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಎಲ್ಲ ಅಂದರೆ ಅಟ್ಲೀಸ್ಟ್ ಒಂದು 50% ಆಫ್ ದ ವರ್ಕ್ ರೆಡಿ ಮಾಡಿಟ್ಟಿದ್ದೆ. ಈ ಲಕ್ಷ್ಮಿಗೆ ಸಾರಿ ಉಡ್ಸೋದು ಆ್ಯಂಡ್ ಇದೇ ಅಲ್ವಾ ತುಂಬ ಟೈಮ್ ಹಿಡಿಯುತ್ತೆ ನಮಗೆ. ಬೆಳಗ್ಗೆ ಹೊತ್ತು ಇದನ್ನು ಮಾಡೋಕ್ಕೋದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ. ಇನ್ನು ಈ ಕಡೆ ಕುಕ್ಕಿಂಗ್ ಕೆಲಸನೂ ಮಾಡ್ಕೋಬೇಕು, ನೈವೇದ್ಯಕ್ಕೆ ಏನಾದರೂ ಮಾಡ್ಕೋಬೇಕು ಆ್ಯಂಡ್ ಇನ್ನು ಪೂಜೆ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಹಾಗಾಗಿ ನೈಟ್ ಸಂಜೆ ಆಫೀಸ್ ಮುಗಿಸ್ಕೊಂಡು ನಿನ್ನೆ ಸಾಕಷ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿಟ್ಟೆ. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾನು ನೈವೇದ್ಯಕ್ಕೆಲ್ಲ ಮಾಡ್ಕೊಂಡಾದಮೇಲೆ ಫ್ರೆಶ್ ಅಪ್ ಆಗಿ ಇಲ್ಲಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇನ್ನು ಆಚೆ ರಂಗೋಲಿ ಹಾಕ್ಕೊಂಡು ಇದನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ 8 ಗಂಟೆ ಆಗ್ತಾ ಬಂತು. ನನಗೆ ಟೈಮಿಂಗ್ಸು ಇದೇ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಏನಿಲ್ಲ. ರಾಹುಕಾಲದಲ್ಲಿ ಮಾಡಬಾರ್ದು ಅಂತ ಗೊತ್ತು ಅಷ್ಟೇ, ಬಟ್ ಬೇರೆ ಟೈಮಲ್ಲಿ ಫೈನ್, ನಮಗೆ ಅನುಕೂಲವಾಗಿರೋ ಟೈಮಲ್ಲೇ ನಾನು ಮಾಡ್ಕೊಳ್ಳೋದು. ಆ್ಯಂಡ್ ತುಂಬ ಜನ ಇದನ್ನು 4 ಗಂಟೆಯಿಂದ 5 ಗಂಟೆ ಹಂಗೆ ಮಾಡಬೇಕು ಅಂತ ಹೇಳ್ತಾಯಿದ್ರು, ಬಟ್ ಸ್ಟಿಲ್ ಅಷ್ಟು ಬೇಗ ನನಗೆ ಆಗಲ್ಲ. ಆಗ್ತಿರೋದೆಲ್ಲ ಮಾಡಿಕೊಂಡು ಕೂತ್ಕೊಂಡು ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋಕ್ಕೆ ನನಗೆ ರೆಡಿ ಇಲ್ಲ. ಬಿಕಾಸ್ ನಾನು ಅಷ್ಟೊತ್ತಿಗೆ ಎದ್ದು ಮಾಡಿ ಆಮೇಲೆ ಮಲ್ಕೊಳ್ಳೋದಾದರೆ ಓಕೆ, ಎದ್ದು ಮಾಡಿ ನಾನು ಆಫೀಸ್ ಕೆಲಸ ಕೂಡ ಕಂಟಿನ್ಯೂ ಮಾಡಬೇಕು. ಅದಕ್ಕೋಸ್ಕರ ನನಗೆ ಎಷ್ಟಾಗುತ್ತೆ, ನನ್ನ ಟೈಮ್ಗೆ ಎಷ್ಟಾಗುತ್ತೆ, ಏನಾಗುತ್ತೆ ಅದನ್ನು ಮಾಡ್ತೀನಿ. ಆ್ಯಂಡ್ ಈ ಟೈಮು ಜಾತಕ ಇವೆಲ್ಲ ನಾನು ಅಷ್ಟು ಬೆಲೆಯೂ ಮಾಡೋದಿಲ್ಲ. ನನಗೆ ಗೊತ್ತಿರೋದಷ್ಟೇ, ನಮ್ಮ ಕೈಲಿ ಏನಾಗುತ್ತೆ ಅದನ್ನ ನಿಷ್ಠೆಯಿಂದ 100% ಎಫರ್ಟ್ ಹಾಕಿ ಮಾಡಿದ್ರೆ ಪ್ರತಿಫಲ ಸಿಗುತ್ತೆ. ರಿಸಲ್ಟ್ ಸಿಗುತ್ತೋ ಇಲ್ಲೋ ನಮಗಂತೂ ಗೊತ್ತಿಲ್ಲ, ಬಟ್ ಕೆಲಸ ಅಂತೂ ಮಾಡಬೇಕು, ಇಷ್ಟಂತೂ ನನಗೆ ಗೊತ್ತಿಲ್ಲ. ಬ್ಯಾಕ್ ಟು ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬನ ನಾನು ಏನಂದರೆ ಮದುವೆಗೆ ಮುಂಚೆಯಿಂದನೂ ಆಚರಿಸ್ತಾ ಇದ್ದೀನಿ. ಫಸ್ಟು ನಮ್ಮಮ್ಮ ನಮ್ಮ ಮನೆಯಲ್ಲಿ ಆಚರಿಸ್ತಾಯಿದ್ರು, ಅಂದರೆ ಸಿಂಪಲ್ಲಾಗಿ ಪೂಜೆ ಮನೆಯಲ್ಲಿ ಒಂದು ಕಳಸ ತೆಂಗಿನಕಾಯಿ ಇಟ್ಟು ಆಚರಿಸ್ತಾಯಿದ್ರು. ಆ್ಯಂಡ್ ನಾನು ಅದನ್ನು ಸ್ವಲ್ಪನೇ ಇಂಪ್ರೂವೈಸ್ ಮಾಡಿಕೊಂಡು ಸೊ ಇವಾಗ ಸ್ಯಾರಿ ಹಾಕಿಬಿಟ್ಟು ಆಚರಿಸ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಇವತ್ತು ಮನೇಲೇ ಇದ್ದರು, ಆಫೀಸ್ ಹೋಗಿರಲಿಲ್ಲ. ಹಾಗಾಗಿ ನನಗೆ ಸಾಕಷ್ಟು ಹೆಲ್ಪ್ ಆಯಿತು. ಇಲ್ಲ ಅಂದರೆ ಒಬ್ಬಳೇ ಮಾಡೋದು ತುಂಬ ಟಯರ್ಡ್ ಆಗಿಬಿಡುತ್ತೆ. ಸೊ ಈ ಲೈಟಿಂಗ್ಸ್ ಎಲ್ಲ ಪೂಜೆ ಮನೆಗೆ ಬಿಟ್ಕೊಡೋದು ಇದೆಲ್ಲ ಮಾಡ್ತಾಯಿದ್ರು. ಸೊ ನನ್ನೊಂಥರ ಜಾತ್ರೆ ಮಾಡೋದು ಆ್ಯಕ್ಚುಲಿ. ಇದನ್ನು ಯಾರು ಏನು ತಿಳ್ಕೊಳ್ಳಿ, ಬಟ್ ನಂದೊಂದು ಸಮಾಧಾನ ಇರುತ್ತಲ್ಲ, ಸೊ ಆ ಥರನೇ ಮಾಡೋದು. ನಾನು ಇದನ್ನು ಭಕ್ತಿಯಿಂದನೋ ಅಥವಾ ಇನ್ನೇನಕ್ಕೋ ಮಾಡಲ್ಲ. ಒಂದು ಪ್ರೀತಿ, ನನಗೊಂದು ಮನೇಲಿ ಪಾಸಿಟಿವಿಟಿ ಇರುತ್ತೆ. ಆ್ಯಂಡ್ ಲಕ್ಷ್ಮಿ ಈಸ್ ನಾಟ್ ಸಮಥಿಂಗ್ ಓನ್ಲಿ ದುಡ್ಡು ಅಂತ ಅಲ್ಲ. ನಮಗೇನಾದರೂ ದುಡ್ಡಿಲ್ಲ ಅಂದರೆ ಮಾಡಬಾರ್ದು ಅಂತ ಏನಿಲ್ಲ. ಸೊ ಲಕ್ಷ್ಮಿ ಈಸ್ ನಥಿಂಗ್ ಬಟ್ ನಮ್ಮ ಪ್ರತಿಯೊಂದು ಸ್ಟೇಜಲ್ಲೂ ಲಕ್ಷ್ಮಿ ಒಂದು ರೂಪ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಕೆಲಸ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋರು ಇರ್ಬೋದು, ಅಥವಾ ಮನೇಲಿ ನೆಮ್ಮದಿ, ಶಾಂತಿ, ಖುಷಿ ಇದೆಲ್ಲದೂ ಲಕ್ಷ್ಮಿ ರೂಪದಲ್ಲೇ ಇರುತ್ತೆ. ಸೊ ನನ್ನ ಪ್ರಕಾರ ನಾವು ಯಾರಿಗಾದ್ರೂ ಪೂಜೆ ಮಾಡ್ತಾಯಿದ್ದೀವಿ, ಯಾವುದಾದ್ರೂ ದೇವ್ರನ್ನ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಸೊ ನಾನು ಮಾಡೋದು ಹೇಳ್ತೀನಿ, ಇಟ್ ಈಸ್ ಅ ಸೈನ್ ಆಫ್ ಗ್ರ್ಯಾಟಿಟ್ಯೂಡ್. ನನಗೆ ಇದು ಬೇಕು ಅದು ಬೇಕು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಯಾವಾಗಲೂ ನನ್ನ ಹತ್ರ ಇರೋದಕ್ಕೆ ನಾನು ಆಭಾರಿಯಾಗಿರ್ತೀನಿ. ಯಾವಾಗಲೂ ನಾನು ಇಷ್ಟನ್ನಷ್ಟೇ ಬೇಡ್ಕೊಳ್ಳೋದು. ಬಿಕಾಸ್ ಮನುಷ್ಯ ಬುದ್ಧಿ ಹೆಂಗಂದರೆ ಯಾವಾಗಲೂ ಅದಿಲ್ಲ ಇದಿಲ್ಲ ಅನ್ನೋ ಕಡೆ, ಇಲ್ದಿರೋದು ಕಡೆಗೆ ಗಮನ ಜಾಸ್ತಿ. ನಮಗೇನಿದೆ ಅದು ಸುಮಾರು ಜನ ಹತ್ರ ಇರೋದೇ ಇಲ್ಲ, ಅದನ್ನಂತೂ ಯಾರೂ ಯೋಚನೆ ಮಾಡಲ್ಲ. ಸೊ ಬೆಟರ್ ನಾನು ಯಾವಾಗ ಮೆಚುರಿಟಿ ಕಲ್ತ್ಕೊಂಡೆ ಆ್ಯಂಡ್ ನಾನು ಯಾವಾಗ ಸ್ವಲ್ಪ ಮೆಚೂರಾಗಿ ಯೋಚನೆ ಮಾಡೋಕ್ಕೆ ಇಟ್ಕೊಂಡೆ, ಸೊ ಆವಾಗ ನನಗೆ ಇದೆಲ್ಲದೂ ಒಂದು ಅರಿವು ಅಂತಾರಲ್ಲ ಆ ಥರ ಆಗಿತ್ತು. ಸೊ ಇವಾಗ ನನ್ನ ವೇ ಆಫ್ ಲುಕಿಂಗ್ ಅಟ್ ದ ಗಾಡ್ ಈಸ್ ಡಿಫ್ರೆಂಟ್. ನನಗೆ ದೇವ್ರಂದರೆ ನನ್ನ ಕೆಲಸ, ನನಗೆ ದೇವ್ರಂದರೆ ನನ್ನ ಸುತ್ತಮುತ್ತಲ ಇರೋ, ನನಗೆ ದೇವ್ರಂದರೆ ನಮ್ಮ ಅಮ್ಮ, ನನಗೆ ದೇವ್ರಂದರೆ ನನ್ನ ಪೇರೆಂಟ್ಸ್, ಎವ್ರಿಬಡಿ. ನನಗೆ ದೇವರು ಯಾರಿಗೂ ಕಾಣಿಸಲ್ಲ ಅಲ್ವಾ, ದೇವರ ರೂಪನೇ ಬೇರೆಯವರು. ಕಮಿಂಗ್ ಬ್ಯಾಕ್ ಟು ಹಬ್ಬ ಮುಗಿಯೋಷ್ಟರಲ್ಲಿ 10:30 ಆಯಿತು. ಇನ್ನು ನೈವೇದ್ಯಕ್ಕೆ ಬಂದು ಪಾಯಸ, ಚಿತ್ರಾನ್ನ, ಪುಳಿಯೋಗರೆ, ಕೋಸಂಬರಿ, ಹಣ್ಣು ತುಪ್ಪ ಇಷ್ಟನ್ನು ಮಾಡ್ಕೊಂಡಿದ್ದೆ. ಆ್ಯಂಡ್ ಆಮೇಲೆ ಲಾಗಿನ್ ಮಾಡೋಕ್ಕೆ ಶುರು ಮಾಡಿದೆ. ಆಲ್ಮೋಸ್ಟ್ ನಾನು 10:45 ಅನಿಸುತ್ತೆ, 10:45 11 ಗಂಟೆ ಲಾಗಿನ್ ಟೈಮ್ ಇವತ್ತು. ಸ್ವಲ್ಪ ಹೊತ್ತು ಲಾಗಿನ್ ಮಾಡಿದೆ. ಹೆವಿ ಕಣ್ಣು ನೋವ್ತಾ ಇತ್ತು ಆಯಿತಾ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ. ಇವತ್ತು ಮಿನಿಮಲ್ ಕೆಲಸ ಮಾಡಿದ್ದೀನಿ ಆಫೀಸಲ್ಲಿ. ಆ್ಯಂಡ್ ಫ್ರೈಡೇ ಕೂಡ ಹೌದು ಅಲ್ವಾ, ಜಾಸ್ತಿ ಕಾಲ್ಸ್ ಏನೂ ಇರಲಿಲ್ಲ. ಸೊ
ಮ್ಯಾನೇಜಬಲ್ ಅನ್ನಿಸ್ತು. ಸ್ವಲ್ಪ ತಲೆಯೆಲ್ಲ ನೋವ್ತಾ ಇತ್ತು, ಬೆಳಗ್ಗೆ ಬೇಗ ಇರ್ತಾ ಇದ್ನಲ್ಲ, ಹಾಗಾಗಿ ಸ್ವಲ್ಪ ಹಾಗೆ ಕಾಲ ತಳ್ಳಿಬಿಟ್ಟು ಸಂಜೆವರೆಗೂ ಮ್ಯಾನೇಜ್ ಮಾಡಿತಾ ಇತ್ತು. ಇನ್ನು ಸುಮಾರು ಒಂದು 4 ಗಂಟೆ ಹಂಗೆ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಹಾಗಾಗಿ ಹೋದ್ವಿ ಡಿ-ಮಾರ್ಟ್ಗೆ. ಒಂದಿಷ್ಟು ಮ್ಯಾಟ್ಸು ಆ್ಯಂಡ್ ಇವತ್ತೇನು ಗೊತ್ತಾ, ಕ್ಲಾತಿಂಗ್ ಸೆಕ್ಷನ್ನಿಗೆ ಹೋದ್ವಿ. ಅಲ್ಲಿ ಹೊಸ ಸ್ಟಾಕ್ಸ್ ಇತ್ತು ಆ್ಯಕ್ಚುಲಿ. ನನಗೆ ಕುರ್ತೀಸ್ ಇರ್ಬೋದು ಅಥವಾ ಟಾಪ್ಸು, ಕ್ರಾಪ್ ಟಾಪ್ಸು ಈ ಥರದ್ದೆಲ್ಲ ಇತ್ತು. ಆ್ಯಂಡ್ ಮೆನ್ಸ್ ವೇರಲ್ಲೂ ಕೂಡ ಪ್ಯಾಂಟ್ಸ್ ಎಲ್ಲ ಜಾಸ್ತಿ ಇತ್ತು. ಆ್ಯಂಡ್ ಜನ ಕೂಡ ಇರಲಿಲ್ಲ ಆಯಿತಾ, ವೀಕ್ ಡೇ ಅಲ್ವಾ, ಹಾಗಾಗಿ ಸೊ ಎಲ್ಲ ಕಡೆನೂ ನೋಡ್ಕೊಂಡು ಬರ್ತಾ ಟೈಮ್ ಆಗೇ ಹೋಯಿತು. ಆಲ್ಮೋಸ್ಟ್ ಒಂದು 6 ಗಂಟೆ ಆಯಿತು ಅನಿಸುತ್ತೆ ನಾವು ಮನೆಗೆ ಬಂದ್ವಿ. ತೋರಿಸ್ತೀನಿ ಯಾವ ಮ್ಯಾಟು ಏನು ಅಂತ. ಎಸ್, ದಿಸ್ ಈಸ್ ಒನ್ ಆಫ್ ದ ಡೋರ್ ಮ್ಯಾಟ್. ಇದು ಎಂಟ್ರಿಯಲ್ಲಿ ಇರಲಿ ಅಂತ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು 149 ರುಪೀಸು ಸಿಕ್ತು. ಆ್ಯಂಡ್ ಏನು ಗೊತ್ತಾ, ಮೋರೋವರ್ ಇವತ್ತು ಅಷ್ಟೊಂದೇನು ರಶ್ ಇರಲಿಲ್ಲ, ವಿತ್ ಫ್ರೈಡೇ ಅಲ್ಲ, ಹಾಗಾಗಿ ಓಕೆ. ಆ್ಯಂಡ್ ಸೆಕೆಂಡ್ ಮ್ಯಾಟ್ ಬಂದುಬಿಟ್ಟು ಇದು ಹಾಫ್ ಮ್ಯಾಟ್. ಸೊ ಇದನ್ನ ಬಾತ್ರೂಮ್ ಡೋರ್ಗೆ ಹಾಕೋಣ ಅಂತ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಮೈಕ್ರೋಫೈಬರು. ಬಟ್ ಇದೆಲ್ಲ ಏನು ಗೊತ್ತಾ, ವಾಷಿಂಗ್ ಮೆಷಿನ್ಗೆ ಹಾಕ್ಬಿಟ್ರೆ ವಾಶ್ ಮಾಡೋಕ್ಕೆ ಬೇಗ ಹೋಗ್ಬಿಡುತ್ತೆ. ಸಾಕಷ್ಟು ಇದೇ ಥರದ ಮೈಕ್ರೋಫೈಬರ್ಸ್ ಎಲ್ಲ ಹೋಗ್ಬಿಡುತ್ತೆ. ಯೂಶ್ವಲಿ ಮೈಕ್ರೋಫೈಬರ್ಸ್ ಹಾಕಂಗಿಲ್ಲ, ಹಾಕಿದ್ರೂ ಉಲ್ಲನ್ಗೆ ಹಾಕಬೇಕಾಗತ್ತೆ ವಾಷಿಂಗ್ ಮೆಷಿನಲ್ಲಿ. ಬಟ್ ಸ್ಟಿಲ್ ನನಗೆ ಈ ಥರ ಸಾಫ್ಟ್ ಮೆಟೀರಿಯಲ್ಸ್ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ತೊಗೊಂಡೆ ಇದೆರಡು. ಆ್ಯಂಡ್ ಇದು ಬಂದ್ಬಿಟ್ಟು ಇದೆಂತ, ಇದು ಎಂತ ಡಸ್ಟ್ ಮಾಡೋದ್ಮೇಲೆ ಸೀಲಿಂಗ್ ಡಸ್ಟರ್. ಉದ್ದ ಆಗುತ್ತೆ ಇದು ಈ ಥರ. ಮೇಲೆ ಫ್ಯಾನು ಆಗಲಿ ಅಥವಾ ಐ ಥಿಂಕ್ ಇದು ಬೆಂಡ್ ಆಗುತ್ತಾ, ಇಲ್ಲ ಬೆಂಡ್ ಆಗಲ್ಲ. ಇದು ಕೆಲವೊಂದು ಬೆಂಡ್ ಆಗೋದಿರುತ್ತಲ್ಲ ಫ್ಯಾನ್ ಮೇಲ್ಗಡೆ ಎಲ್ ಶೇಪಿಂದು, ಸೊ ಆ ಥರ ಇದೇನೋ ಅಂತ ನೋಡಿದೆ. ಸೊ ಆ ಥರ ಇಲ್ಲ, ಇದು ಜಸ್ಟ್ ಸ್ಟ್ರೈಟ್ ಇದೆ. ಸೊ ಹೀಗೆ ಗುಡ್ಸ್ಕೋಬೇಕಷ್ಟೇ. ಓಕೆ, ಇದೆಷ್ಟಾಯಿತು, 149 ಅಗೇನ್. ಆ್ಯಂಡ್ ಈ ಮ್ಯಾಟ್ ಬಂದುಬಿಟ್ಟು ರೇಟಲ್ಲಿ ಇದು 119. ಆಯಿತಾ. ಅಲ್ಲಿ ಕ್ಲಾತ್ ಸೆಕ್ಷನ್ಗೆ ಹೋದ್ವಾ, ಜೀನ್ಸ್ಗೆ ಈ ಥರ ಶಾರ್ಟ್ ಟಾಪ್ಗಳು ನೋಡಿದೆ. ಆ್ಯಂಡ್ ಇದೊಂಥರ ಮಟೀರಿಯಲ್ ಹೆಂಗಂದರೆ ತುಂಬ ಸಾಫ್ಟ್ ಇದೆ ಆ್ಯಂಡ್ ಸ್ವೆಟ್ ಶರ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ನನಗೆ ಇದೇ ಥರದ್ದು ಬೇಕಿದ್ದು ಆ್ಯಕ್ಚುಲಿ. ಆಫೀಸ್ ಡೇಸಲ್ಲೆಲ್ಲ AC ಇರುತ್ತಲ್ಲ, ಅದ್ರ ಮೇಲೆ ಎಕ್ಸ್ಟ್ರಾ ಜಾಕೆಟು, ಎಕ್ಸ್ಟ್ರಾ ಸ್ವೆಟರ್ಸು ಈ ಥರ ಹಾಕೊಂಡು ಹೋಗ್ಬೇಕು. ಸೊ ಇದೊಂಥರ ಸ್ವೆಟ್ ಶರ್ಟು ಚೆನ್ನಾಗಿರುತ್ತೆ ಜೀನ್ಸ್ ಮೇಲೆ. ಸೊ ಇದೊಂದು ತೊಗೊಂಡೆ. ಇದು ಬಂದ್ಬಿಟ್ಟು 399. ಓಕೆ, ಸೇಮ್ ಕ್ವಾಲಿಟಿ. ಇದು ನಾನು ಇದೊಂದು ಕಲರ್ ತಗೊಂಡೆ, ಬ್ಲೂ ಕಲರು. ಸೊ ಈ ಥರ ಬ್ಲೂ ಕಲರು. ಐ ಥಿಂಕ್ ದಿಸ್ ಈಸ್ ಆಲ್ಸೋ ಸೇಮ್. ಎಸ್, 399 ರುಪೀಸ್. ನೋಡೋಣ ಹೆಂಗಾಗುತ್ತೆ ಅಂತ. ಯಾವತ್ತಾದ್ರೂ ಹಾಕ್ಕೊಂಡು ಹೋಗ್ತೀನಿ. ಸ್ವಲ್ಪ ಫೆಸ್ಟಿವಲ್ ಸೀಸನ್ ಅಲ್ಲ, ಸ್ವಲ್ಪ ಕಲೆಕ್ಷನ್ ಜಾಸ್ತಿನೇ ಇದೆ, ಹಾಗಾಗಿ ಸೊ ಹೋದಾಗ ಇದೆರಡು ಸಿಕ್ತು. ನಿನ್ನ ಬಂದುಬಿಟ್ಟು ಇದೊಂದು ಪ್ಯಾಕೆಟ್ ಆಫ್ ನ್ಯಾಪ್ಕಿನ್ಸ್ ತೊಗೊಂಡಿದ್ದೆ. ನ್ಯಾಪ್ಕಿನ್ಸ್ ಅಂತೀನಿ, ಹ್ಯಾಂಡ್ ಕರ್ಚೀಫ್ಸು. ಪ್ಯಾಕ್ ಆಫ್ 3 ಇದೆ, 99 ರುಪೀಸ್ಗೆ. 99 ರುಪೀಸ್ಗೆ ಪ್ಯಾಕ್ ಆಫ್ 3. ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಮೇ ಬಿ ಇನ್ಮೇಲಾದ್ರೂ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹ್ಯಾಂಡ್ ಕರ್ಚೀಫ್ಸ್. ಇದೊಂದು 3 ತೊಗೊಂಡೆ. ಪೋರ್ಷನ್ ಇದೆಯಲ್ಲ ತುಂಬ ನೋವು ಬರುತ್ತೆ ನನಗೆ. ಸೊ ಅವಾಗ ಹಚ್ಕೊತಾನೆ ಇರಬೇಕು. ಯಾವುದು ಬೈ 1 get 1 ಫ್ರೀ ಇತ್ತಂತೆ. ಐ ಡೋಂಟ್ ನೋ ಯಾವುದು ಅಂತ. ಬಟ್ ಮಿಕ್ಸ್ಚರ್ ಪ್ಯಾಕೆಟ್ ಆಲ್ರೆಡಿ ಓಪನ್ ಆಗಿದೆ. ಓಕೆ, ಇಂಥ ಕೆಲಸನೇ ಮಾಡೋದು, ಹಿಂಗೆ ಓಪನ್ ಮಾಡೋದು ಬಿಟ್ಬಿಡೋದು. ಓಕೆ,
ಇದೆರಡು ಬೈ ಒನ್ ಗೆಟ್ ಒನ್ ಫ್ರೀ ಮಿಕ್ಸ್ಚರು. ಸೊ ಇದನ್ನ ತೊಗೊಂಬಂದ್ವಿ. ಈ ಸಲ ಇದು ಅಂತ ಲೋಕಲ್ ನೂಡಲ್ಸ್ ತೊಗೊಂಬಂದೆ ಆ್ಯಕ್ಚುಲಿ. ಸೊ ಇದನ್ನ ನಾನು ಒಂದ್ಸಲಿನೂ ಮಾಡಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮ್ಮ ಮನೇಲೆಲ್ಲ ಹೇಗಾಯಿತು ವರಮಹಾಲಕ್ಷ್ಮಿ ಅಂದರೆ ನಿಮ್ಮ ಫ್ಯಾಮಿಲಿಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ತಿಳಿಸ್ಕೊಡಿ ನನಗೂ, ಸೊ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಯಾರಾದರೂ ಇಲ್ಲಿವರೆಗೂ ನೋಡ್ತಾ ಇದ್ದರೆ ಆ್ಯಂಡ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.